ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮೌನಾನಂದನ್ ಬ್ಲಾಗ್ಸ್. ನಾನು ಇವತ್ತು ವ್ಲಾಗ್ನ 7:15 ಸ್ಟಾರ್ಟ್ ಮಾಡ್ತಿದ್ದೀನಿ ನೈಟು. ಇವತ್ತು ಸಂಡೇ ಅಲ್ವಾ. ಸಂಡೇ ಯಾವಾಗಲೂ ಸ್ಪೆಷಲ್ ನಮ್ಮ ಮನೇಲಿ ನಾನ್ ವೆಜ್ ಇದ್ದೇ ಇರುತ್ತೆ. ಸೊ ಇವತ್ತು ಸಂಡೇ ಕೂಡ ನಾನು ನಾನ್ ವೆಜ್ ಮಾಡ್ತಿದ್ದೀನಿ. ಅದನ್ನು ನಿಮಗೂ ಶೇರ್ ಮಾಡೋಣ, ತೋರಿಸೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ರೆಡಿ ಲೇಟ್ ಆಗಿದೆ. 2 ಥರ ಮಸಾಲೆ ರುಬ್ಕೊಬೇಕು ನಾವು. ಈಗ ಒಂದು ಮಸಾಲೆ ರುಬ್ಕೊಳ್ಳೋಕ್ಕೆ ಇದು ಗ್ರೀನ್ ಕಲರ್ ಮಸಾಲೆ ಬರುತ್ತೆ. ಸೊ ಇದಕ್ಕೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. 1 kg ಮಾಡ್ತಿರೋದು ನಾನು. 3 ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ 2 ಕ್ಲೀನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಣಸು ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು. ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ. ಇಷ್ಟು ಹಸಿ ಮಸಾಲೆಗೆ ರುಬ್ಕೋಬೇಕಾಗಿರೋದು. ಇದು ಇನ್ನೊಂದು ಖಾರ ರುಬ್ಕೋಬೇಕು. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ತೊಗೋಬೇಡಿ ನಾನ್ ವೆಜ್ಜಿಗೆ, ಅದು ಸ್ವೀಟ್ ಬಂದ್ಬಿಡುತ್ತೆ ಸಾಂಬಾರು. ಸೊ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಚೂರು ಸೊಂಪು, ಗಸಗಸೆ, ಚಕ್ಕೆ, ಲವಂಗ ಆ್ಯಂಡ್ ಏಲಕ್ಕಿ ತೊಗೊಂಡಿದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಕಾಯಿನ ಜಾಸ್ತಿ ತೊಗೊಳ್ಳಿ. ನಾವಿರೋದು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ಮಾಡ್ತಿದ್ದೀನಿ, ಅದಕ್ಕೆ ಕಾಯಿ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಎರಡನ್ನೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿವತ್ತು ಮಾಡ್ತಿರೋದು ರೆಸಿಪಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಿದ್ದೀನಿ. ಹಾಸನ, ಸಕಲೇಶ್ಪುರ ಆ ಕಡೆ ಸೈಡು ತುಂಬಾ ಮಾಡ್ತಾರೆ ಇದನ್ನು. ನಮ್ಮ ಮೈಸೂರು ಸೈಡೆಲ್ಲ ಬೇಗ ಬೇಯುತ್ತಲ್ಲ ಚಿಕನ್, ಅದನ್ನು ಮಾಡ್ತಾರೆ. ಈ ಕಡೆ ಸೈಡು ಫಾರಮ್ ಅಂತ ಹೇಳ್ತಾರೆ, ಅದಕ್ಕೆ ಫಾರಮ್ ಚಿಕನ್ ಅಂತ ಹೇಳ್ತಾರೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ಮಾಡ್ತಾರೆ ಇವರು. ಗಟ್ಟಿ ಕೋಳಿ ಅಂತಲೂ ಹೇಳ್ತಾರೆ, ಇನ್ನೊಂದು ಮೊಟ್ಟೆ ಕೋಳಿ ಅಂತಲೂ ಹೇಳ್ತಾರೆ. ಇದಕ್ಕೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಾಟಿ ಕೋಳಿ ಸಾಂಬಾರಿನಿಂದ ತುಂಬ ಚೆನ್ನಾಗಿರುತ್ತೆ ಇದು. ನಾವು ಬೇಗ ಬೇಯುತ್ತಲ್ಲ ಚಿಕನ್, ಅದನ್ನು ತಿಂದಿದ್ದೀವಿ. ಇದನ್ನು ಮೈಸೂರು ಸೈಡ್ ಯಾರೂ ಅಷ್ಟಾಗಿ ತಿನ್ನಲ್ಲ. ಸೊ ಅದಕ್ಕೆ ಇದು ನಮ್ಮ ಮನೇಲಿ ತುಂಬ ಸ್ಪೆಷಲ್ಲು. ಆ್ಯಂಡ್ ನನ್ನ ಗಂಡಂಗೆ ತುಂಬಾ ಇಷ್ಟ ಇದು. ತುಂಬ ದಿನದಿಂದ ಕೇಳ್ತಿದ್ರು ಮಾಡಿಕೊಡು ಅಂತ. ನಂಗೆ ಟೈಮ್ ಸಿಕ್ಕಿರಲಿಲ್ಲ ಅಂತ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಮಾಡ್ತೀನಿ, ತೊಗೊಬನ್ನಿ, ಹಾಗೆ ವ್ಲಾಗ್ ಕೂಡ ಆಗುತ್ತೆ ಅಂತ ತರಿಸಿದ್ದೀನಿ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ಈ ಥರ ತೊಳೆದು ಕ್ಲೀನಾಗಿ ಕ್ಲೀನಾಗಿ ತೊಳಿಬೇಕು ಇದನ್ನು. ನಾನು 3 ಸಲ ತೊಳೆದಿದ್ದೀನಿ ಇದನ್ನು. ಒಂದೊಂದು ಪೀಸ್ ತೊಗೊಂಡು ನಾನು ತೊಳೆಯೋದು, ಯಾವಾಗಲೂ ಅದೇ ಥರ ತೊಳೆದು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆ್ಯಂಡ್ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಆ್ಯಂಡ್ ಮೊಸರು ಇದು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಆಲ್ಮೋಸ್ಟು ಅರ್ಧ ಗಂಟೆ ಆಗಿದೆ. ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ರುಬ್ಬಷ್ಟೇ ಇನ್ನೂ ಅರ್ಧ ಗಂಟೆ ಆಗುತ್ತೆ. 1 ಅವರ್ ಇದನ್ನು ಈ ಥರ ನೆನೆಸೋದ್ರಿಂದ ನಾವೇನೇನು ಮಸಾಲೆ ಹಾಕಿರ್ತೀವೋ ಅದೆಲ್ಲ ಚೆನ್ನಾಗಿ ಇದಕ್ಕೆ ಹಿಡಿಯುತ್ತೆ. ಇದು ಗಟ್ಟಿ ಆಗಿರೋದ್ರಿಂದ ಚಿಕನು ನೆನೆಸಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅಂತ, ಸಾಫ್ಟ್ ಆಗುತ್ತೆ ಅಂತ ಈ ಥರ ನೆನೆಸಿದ್ದೀನಿ. ನೋಡಿ, ಈ ಥರ ನೆನೆಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಮಸಾಲೆನ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನಾನು ನಿಮಗೆ ತೋರಿಸಿದೆ ಅಲ್ವಾ. ಸೊ ಇದನ್ನು ಹಾಗೆ ಹಾಕಿ ಮಾಡಿದ್ರು ಅಷ್ಟು ಟೇಸ್ಟ್ ಇರೋಲ್ಲ. ಸೊ ಇದನ್ನು ಆಯಿಲಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಚಿಕನ್ ಐಟಮ್ ಏನೇ ಮಾಡಿದ್ರು ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕ್ಕೊಳ್ಳಿ. ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ಆಯಿಲ್ ಇರುತ್ತೆ. ಸೊ ಜಾಸ್ತಿ ಆಯಿಲ್ ಆದರೆ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗಿಬಿಡತ್ತೆ. ಒಂದೊಂದೇ ಫ್ರೈ ಆಗಿ ಹಾಕೋಬೇಕು ಅಂತ ಏನಿಲ್ಲ. ಸೊ ಎಲ್ಲನೂ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಇದು ಗೌಡಾಸು ತುಂಬ ಮಾಡ್ತಾರೆ ಇದನ್ನು. ಆ್ಯಂಡ್ ಅವರು ನಾವು ತಿಂತೀವಲ್ಲ ಬೇಗ ಬೇಯೋದು ಚಿಕನ್, ಅದನ್ನು ತಿನ್ನಲ್ಲ ಅವರು ಜಾಸ್ತಿ. ಈ ಥರದನ್ನು ಜಾಸ್ತಿ ತಿಂತಾರೆ ಇವರು. ಸೊ ಅದಕ್ಕೆ ನನ್ನ ಹಸ್ಬೆಂಡಿಗೂ ಫೇವ್ರೇಟ್ ಅಲ್ವಾ, ಕೇಳ್ತಾನೆ ಇದ್ದರು. ನಾನು ಇದನ್ನು ಅಷ್ಟಾಗಿ ತಿನ್ನಲ್ಲ, ಈಗ ಅಭ್ಯಾಸ ಇಲ್ವಲ್ಲ. ಸೊ ನಾವು ಮೈಸೂರಲ್ಲಿ ನಮ್ಮ ಸ್ಟೈಲ್ ತಿಂದು ಅಭ್ಯಾಸ ಆಗಿರುತ್ತಲ್ಲ, ಸೊ ತಿಂತಿರಲಿಲ್ಲ ನಾನು ಇದನ್ನು. ಆದರೆ ನಮ್ಗೆ ಇಷ್ಟನೇ ಇದು ಟೇಸ್ಟ್. ಅದಕ್ಕೆ ಹೋಲಿಸ್ಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಅದಕ್ಕೆ ನಾನು ನಿಮಗೂ ತೋರಿಸ್ತಿದ್ದೀನಿ. ಮಿಸ್ ಮಾಡಬೇಡಿ ರೆಸಿಪಿನ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಸಾಂಬಾರು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದನ್ನು ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ. ಇದು ನಮ್ಮ ಸ್ಟೈಲ್ ಇದು. ನಾನು ಏನೇ ಒಂದು ಮಾಡಿದ್ರು ನಮ್ಮ ಓನಾಗಿ ಕ್ರಿಯೇಟ್ ಮಾಡಿಕೊಂಡು ನಾನೇ ಮಾಡೋದು. ನಾನು ಎಲ್ಲ ಆಗಲಿ ಫೋನಾಗಿ ನೋಡ್ಕೊಂಡು ಏನೂ ಮಾಡಲ್ಲ. ಇದು ನಾನೇ ಓನಾಗಿ ಮಾಡ್ತಿರೋ ಅಂಥ ರೆಸಿಪಿ. ಯಾಕಂದರೆ ಇವಾಗ ನಾನು ಬೇರೆ ಕಾಪಿ ಮಾಡಿದ್ರೆ ಸೊ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದ್ರಿಂದ ಕಾಪಿ ರೈಟ್ಸ್ ಅಂತ ಬರ್ಬೋದು. ಸೊ ಅದೊಂದು ಭಯ ನನಗೆ. ಸೊ ಅದಕ್ಕೆ ನಾನು ಇನ್ನೂ ಕಾಪಿ ಮಾಡೋಕ್ಕೋಗಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದನ್ನ. ಸೊ ನಾನೇ ಓನಾಗಿ ಮಾಡ್ತೀನಿ. ಬನ್ನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ. ಸೊ ಟೈಮ್ ಇದ್ದರೆ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನನಗೆ ಇವಾಗ ಟೈಮ್ ಇತ್ತು ಅಲ್ವಾ, ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ. ಸಾಲ್ಟ್ ಹಾಕಿದ್ರೆ ಇದು ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಇದೊಂದು ಟ್ರಿಕ್ ಯೂಸ್ ಮಾಡಿ. ನನಗೆ ಇವಾಗ ಟೈಮ್ ಇಲ್ಲ ಸೊ ಅದಕ್ಕೆ ನಾನು ಸಾಲ್ಟ್ ಹಾಕಿ ಬೇಗ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ಕೂಡ ಫ್ರೈ ಮಾಡೋದಿದೆ ಅಲ್ವಾ. ಆಲ್ರೆಡಿ ಟೈಮ್ 7:30 ಆಗಿಬಿಟ್ಟಿದೆ. ಇದು ಫ್ರೈ ಆದಮೇಲೆ ಸಿಗ್ತೀನಿ ನಾನು. ಸೊ ನೋಡಿ ಇಷ್ಟ ಆಗಿದೆ. ಇವಾಗ ಸಾಕು, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಸೊಪ್ಪನ್ನ ಆ್ಯಡ್ ಮಾಡ್ಕೊಬಿಡ್ತೀನಿ. ಜಾಸ್ತಿನೇ ಹಾಕೊಳ್ಳಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗೆ. ಆ್ಯಂಡ್ ಕೊತ್ತಂಬರಿ ಸೊಪ್ಪಲ್ಲಿ ಕಡ್ಡಿಗಳಿರುತ್ತೆ ಗೊತ್ತಾ, ಅದನ್ನು ಹಾಕ್ಕೊಳ್ಳಿ. ಅದೇನೇ ಟೇಸ್ಟ್ ಇರೋದು. ಅದನ್ನು ತೆಗ್ದಾಕ್ಬೇಡಿ. ಅದಂತ ಫುಲ್ಲು ತೆಗೆದ್ಬಿಡಿ ಅಂತ ಇರೋಲ್ಲ. ಸ್ವಲ್ಪ ತಕ್ಕೊಳ್ಳಿ ಅಷ್ಟೇ. ಅದೇನೇ ಟೇಸ್ಟ್ ಇರುತ್ತೆ. ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಜಾಸ್ತಿ ಫ್ರೈ ಮಾಡೋದ್ರಿಂದ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಆಫ್ ಮಾಡ್ಕೊಳ್ಳಿ ಸಾಕು. ಸೊ ಇದಾಗಿದೆ. ಇವಾಗ ಆಫ್ ಮಾಡ್ಕೊತೀನಿ ನಾನು. ಇದನ್ನ ಒಂದು ಸೈಡಿಗೆ ತಣ್ಣಗಾಗೋಕ್ಕಿಟ್ಟು ನೆಕ್ಸ್ಟ್ ಇನ್ನೊಂದು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೂ ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕು. ಸೊ ಇವಾಗ ನಾನು ಫಸ್ಟು ಕಾಯಿ ಹಾಕ್ಕೊಳ್ತಿದ್ದೀನಿ. ನನ್ನ ವಾಯ್ಸ್ ಕೇಳಿಸ್ತಿದೆ ಏನೋ ಗೊತ್ತಿಲ್ಲ. ನಾನು ಮತ್ತೆ ವಾಯ್ಸ್ ಓವರ್ ಕೊಡಬೇಕಲ್ಲ, ಮತ್ತು ಟೈಮ್ ಇಲ್ಲ. ಸೊ ಅದಕ್ಕೆ ನಾನು ವೀಡಿಯೋದಲ್ಲೇ ಮಾತಾಡ್ಬಿಡ್ತಿದ್ದೀನಿ. ನಾನು ಒಬ್ಬಳೇ ಇರೋದು, ನಾನೇ ವೀಡಿಯೋ ಮಾಡ್ಕೋಬೇಕು, ನಾನೇ ಇದನ್ನು ಅಡುಗೆ ಮಾಡಬೇಕು. ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಇದೆರಡನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇದು ಫ್ರೈ ಆದಮೇಲೆ ನೋಡಿ ಇಷ್ಟು ಫ್ರೈ ಆಗಿದೆ ಸಾಕು. ಇದು ಇವಾಗ ಆಫ್ ಮಾಡಿದ್ದೀನಿ ನಾನು. ಸೊ ಆಫ್ ಮಾಡಾದಮೇಲೆ ಗಸಗಸೆ ಮತ್ತು ಸೋಂಪು ಹಾಕ್ಕೊತಿದ್ದೀನಿ ನಾನು. ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಗಸಗಸೆನ ನಾವು ಅದು ಕಲೆಕ್ಟ್ ಮಾಡ್ಕೊಳಕ್ಕೆ ನಮ್ಗೆ ಕಷ್ಟ ಆಗುತ್ತೆ ರುಬ್ಬಕ್ಕೆ. ಸೊ ಬಾಣಲಿಲೇ ಎಲ್ಲ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಸಾಕು ಇಷ್ಟು. ಇವಾಗ ಅದು ಬೆಚ್ಚಗಾದರೆ ಸಾಕು ಸ್ವಲ್ಪ ಗಸಗಸೆ. ಸೊ ಇವಾಗ ಇದೂ ತಣ್ಣಗಾಗಲಿ. ಎರಡೂ ರುಬ್ಕೊಂಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಎರಡೂ ರುಬ್ಕೊಂಡಾಯಿತು. ಬನ್ನಿ ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಚಿಕನ್ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಏನೇ ಒಂದು ನಾನ್ ವೆಜ್ ಐಟಮ್ ನಾವು ಮಾಡ್ತಿದ್ದೀವಿ ಅಂತ ಅಂದರೆ ಈರುಳ್ಳಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಟೇಸ್ಟ್ ಇರುತ್ತೆ. ಆಮೇಲೆ ಇನ್ನೊಂದು ಟಿಪ್ ಹೇಳ್ತೀನಿ ನಾನು ಫಾಲೋ ಮಾಡೋದು. ನೀವು ಯಾವುದೇ ರೀತಿ ಸಾಂಬಾರು ಮಾಡ್ತಿದ್ದೀರಾ ಅಂತಂದರೆ ತೆಂಗಿನಕಾಯಿ ಹಾಕ್ತಿರೋಲ್ವ, ಫಸ್ಟು ತೆಂಗಿನಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ಕೊಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ಖಾರಕ್ಕೆ ಉಟ್ಕೊಳಕ್ಕೆ ಹಾಕ್ಕೊಂಡ್ರೆ ಸಾಂಬಾರು ಸಖತ್ ಟೇಸ್ಟ್ ಆಗಿರುತ್ತೆ. ಇದನ್ನು ಮಂಗಳೂರು ಸೈಡು ಮಲೆನಾಡು ಸೈಡೆಲ್ಲ ಇದೇನ ಫಾಲೋ ಮಾಡೋದವರು. ಅವ್ರು ಏನೇ ಒಂದು ರೆಸಿಪಿ ಮಾಡ್ತಿದ್ದಾರೆ ಅಂದರೆ ತೆಂಗಿನಕಾಯಿ ಫಸ್ಟು ಫ್ರೈ ಮಾಡ್ಕೊತಾರೆ. ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನೋಡ್ತಿದ್ದೀರಾಗ ಈ ಥರ ಫ್ರೈ ಆಗಬೇಕು. ಫುಲ್ ಕಲರ್ ಚೇಂಜ್ ಆಗಬೇಕು ನೋಡಿ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಚಿಕನ್ ಆ್ಯಡ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು. ಇವಾಗ ನಾನು ಕಲ್ಲುಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಇದು ಫ್ರೈ ಆಗಲಿ ಅಂತ.
ನಾವು ರುಬ್ಬೇಕಾದ್ರೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀವಿ, ಖಾರ ರುಬ್ಬೇಕಾದ್ರೆ. ಆ್ಯಂಡ್ ಫ್ರೈ ಮಾಡಬೇಕಾದ್ರೂ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಸೊ ಎರಡು ನೆನಪಲ್ಲಿ ಇಟ್ಕೊಂಡು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಮರೆತು ಜಾಸ್ತಿ ಸಾಲ್ಟ್ ಹಾಕ್ಕೊಂಡ್ಬಿಡ್ಬೇಡಿ. ಅದರಲ್ಲಿರೋ ನೀರೆಲ್ಲ ಬಿಟ್ಟಿದೆ, ಇವಾಗ ಫುಲ್ ಡ್ರೈ ಆಗಿದೆ ಚಿಕನ್ನು. ಸೊ ಇಷ್ಟು ಡ್ರೈ ಆದಮೇಲೆ ನಾನು ಗ್ರೀನ್ ಕಲರ್ ಪೇಸ್ಟ್ ಮಾಡ್ಕೊಂಡಿದ್ದೆ ಗೊತ್ತಾ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಗ್ರೀನ್ ಕಲರ್ ಮಸಾಲೆ ಹಾಕಿದ್ದೀವಿ. ಸೊ ಹಸಿ ಸ್ಮೆಲ್ ಹೋಗಬೇಕು, ಫ್ರೈ ಮಾಡ್ಕೋಬೇಕು ಅಂತ ಏನಿಲ್ಲ. ಸೊ ಅದಕ್ಕೆ ನಾನು ಮುಂಚೆನೇ ಅದನ್ನು ಫ್ರೈ ಮಾಡಿ ರುಬ್ಕೊಂಡಿರೋದಲ್ವಾ. ಸೊ ಒಂದು ಸ್ವಲ್ಪ ಇದು ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿ 4 ವಿಷಲ್ ತೊಗೋಬೇಕು. ಈ ಮಸಾಲೆಯಲ್ಲಿ 4 ವಿಷಲ್ ತೊಗೋಬೇಕು ನಾವು. ಇವಾಗ ಕುದೀತಿದೆ ಅಲ್ವಾ ಇದು. ಸೊ ಇವಾಗ ಕ್ಲೋಸ್ ಮಾಡಿ 4 ವಿಷಲ್ ತೊಗೊಳ್ಳೋಣ. ಆಮೇಲೆ ವಿಷಲ್ ತೆಗೆದು ನೆಕ್ಸ್ಟು ಇನ್ನೊಂದು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು 4 ವಿಷಲ್ ತೊಗೋಬೇಕು. ಇದು ಸ್ವಲ್ಪ ಗಟ್ಟಿ ಕೋಳಿ ಇರೋದ್ರಿಂದ ಒಂದು 7-8 ವಿಷಲ್ ಉಳಿಸ್ಬೇಕು, ಹಾಗಾದರೆ ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ಬೆಂದಿರುತ್ತೆ. ಸೊ ಬನ್ನಿ ಇವಾಗ ಕ್ಲೋಸ್ ಮಾಡಿ 4 ವಿಷಲ್ ಆದಮೇಲೆ ಸಿಗ್ತೀನಿ. ನಾನು ಈ ಕಡೆ ಸೈಡ್ ಮುದ್ದೆಗೂ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಮುದ್ದೆನೂ ಮಾಡ್ಕೊಬಿಡೋಣ ಅಂತ. ಸೊ ಬೇಯ್ತಾ ಇದೆ ಇದು. ಇನ್ನೊಂದು 15-20 ಮಿನಿಟ್ಸ್ ಬೇಕು, ಚೆನ್ನಾಗಿ ಬೇಯಬೇಕು ಇದು. ಬನ್ನಿ ಇವಾಗ ಅದು ವಿಷಲ್ ಹೋಗಿದೆ, ಅದಕ್ಕೆ ಇನ್ನೊಂದು ಖಾರ ಹಾಕಿ ಇದು ಬೇಯಷ್ಟರಲ್ಲಿ ಅದನ್ನು ಕೂಗಿಸ್ಕೊಬಿಡೋಣ. ನಾನು ಇದನ್ನು ರುಬ್ಕೊಳ್ಳೋಕ್ಕೆ ಮನೇಲೇ ಮಾಡ್ಕೊಂಡಿರೋ ಅಂಥ ಖಾರದ ಪುಡಿ ಹಾಕಿದ್ದೀನಿ. ನಾನ್ ವೆಜ್ಜಿಗೆ ಅಂತ ನಾವು ಮನೇಲಿ ಬೇರೆದು ಮಾಡ್ಕೊತೀವಲ್ವಾ, ಸೊ ಅದ್ರ ಪೌಡರ್ ಹಾಕಿದ್ದೀನಿ 2 ಸ್ಪೂನು. ಅದನ್ನು ಇದ್ರ ಜೊತೆಗಾಗಿ ರುಬ್ಕೋಬೇಕು. ನಾನು ಇವಾಗ ಇದನ್ನು ಹಾಕ್ತಿದ್ದೀನಿ. ಸೊ ಖಾರದ ಪುಡಿ ಎಲ್ಲ ನಮ್ಮಮ್ಮನೇ ಮಾಡಿ ಕೊಟ್ಟು ಕಳಿಸ್ತಾರೆ ನನಗೆ. ನಾನು ಗರಂ ಮಸಾಲ ಹಾಕ್ಕೊತಿದ್ದೀನಿ ಇದಕ್ಕೆ. ಸಾಕು, ಮನೇಲಿ ಮಾಡಿರೋದು ಖಾರದ ಪುಡಿ ಆ್ಯಂಡ್ ಗರಂ ಮಸಾಲ ಇಷ್ಟೇ ಸಾಕು ಇದಕ್ಕೆ. ಇವಾಗ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ತೊಗೊಳ್ಳೋಣ ಇದನ್ನು ಕೂಡ. ಇವಾಗ ವಿಷಲ್ ಹೋಗಿದೆ ಅದು. ಸೊ ಓಪನ್ ಮಾಡಿ ಈ ಮೊಟ್ಟೆನ ಸಾಂಬಾರಿಗೆ ಹಾಕಿ ಒಂದು ಸ್ವಲ್ಪ ಕುದಿಸಿದ್ರೆ ಆಯಿತು. ಈ ಮೊಟ್ಟೆ ಬೇಯಬೇಕಷ್ಟೇ. ಇದನ್ನೇ ಮೊಟ್ಟೆ ಕೋಳಿ. ಸೊ ಈ ಮೊಟ್ಟೆನೇ ಟೇಸ್ಟ್ ಬರೋದು ಸಾಂಬಾರಿಗೆ. ಬನ್ನಿ ಇವಾಗ ಸಾಂಬಾರಿಗೆ ಹಾಕೋಣ ಇದನ್ನು. ಫೈನಲಿ ನೋಡಿ ಈ ಥರ ರೆಡಿಯಾಗಿದೆ, ಒಳ್ಳೆ ಘಮ ಬರ್ತಿದೆ. ಇವಾಗ ಮುದ್ದೆ ಜೊತೆ ಚೆನ್ನಾಗಿ ಬಾರಿಸ್ಬಿಡೋದೇನೆ.